ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಸಂಗ ನಡೆದು ಒಂದು ವಾರವೇ ಕಳೀತಾ ಬರ್ತಾ ಇದೆ. ಇಷ್ಟಾದರೂ ಕೂಡ ಸಾವನ್ನಪ್ಪಿದ 11 ಜನರಲ್ಲಿ ಇನ್ನೂ 4 ಜನರ ಮೃತದೇಹ ಪತ್ತೆಯಾಗಬೇಕಾಗಿದೆ. ಕಾರ್ಯಾಚರಣೆ ಬಿರುಸಿನಿಂದ ನಡೀತಾ ಇದೆ. ಇದರ ನಡುವೆ ಆಧುನಿಕ ತಂತ್ರಜ್ಞಾನವನ್ನು ಬಳಸೋದ್ರ ಜೊತೆಗೆ ಯೋಧರ ನೆರವು ಪಡೆದು ಕಾರ್ಯಾಚರಣೆಗೆ ಚುರುಕು ಮುಟ್ಟಿಸಿದ್ದಾರೆ. ಅಲ್ಲಿಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ಶಿರೂರು ಭೂಕುಸಿತದ ದುರಂತ ಮುಂದುವರೆದ ಶೋಧ. 100ಕ್ಕೂ ಹೆಚ್ಚು ಜನರಿಂದ ಮಣ್ಣು ತೆರವು ಕಾರ್ಯಾಚರಣೆ. ಒಂದು ಕಡೆ ಬಿಟ್ಟು ಬಿಡದ ಮಳೆ, ಮತ್ತೊಂದು ಕಡೆ ಪದೇ ಪದೇ ನೆಲಕ್ಕುರುಳುತ್ತಾ ಇರುವ ಗುಡ್ಡದ ಮಣ್ಣು. ಇದರ ನಡುವೆ ಜೀವವನ್ನ ಪಣಕ್ಕಿಟ್ಟು ಕಾರ್ಯಾಚರಣೆ ಮಾಡ್ತಾ ಇರುವ ರಕ್ಷಣಾ ತಂಡ. ಹೌದು, ಈ ದೃಶ್ಯ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನ ರಾಷ್ಟ್ರೀಯ ಹೆದ್ದಾರಿ 66ರ ಭೂಕುಸಿತದ ಪ್ರದೇಶದ್ದು. ಜುಲೈ 16ರ ಬೆಳಗ್ಗೆ ಕುಸಿದಂತಹ ಗುಡ್ಡ 11 ಜನರನ್ನ ಆಹುತಿ ಪಡೆದಿತ್ತು. 6 ಜನರ ಶವ ದೊರೆತಿದ್ರೆ ಇನ್ನೊಂದು ಶವದ ಅರ್ಧ ಭಾಗ ಮಾತ್ರ ಸಿಕ್ಕಿದೆ. ಇನ್ನು ಮಣ್ಣಿನ ಕುಸಿತದಿಂದ ನದಿಯಲ್ಲಿ ತೇಲಿ ಹೋದ ಗಂಗೆಕೊಳದ ಲೋಕೇಶ್ ನಾಯಕ್, ಶಿರೂರಿನ ಜಗನ್ನಾಥ ಜಟ್ಟಿ, ಉಳುವರೆ ಗ್ರಾಮದ ಸಣ್ಣಿ ಹನುಮಂತಗೌಡ, ಕೇರಳ ಮೂಲದ ಅರ್ಜುನ್ ಶವ ಪತ್ತೆಯಾಗಬೇಕಿದೆ. ರಾಡಾರ್ ಮೂಲಕ ಶೋಧ ಕಾರ್ಯವನ್ನು ನಡೆಸಿ ಶಂಕಿತ ಸ್ಥಳದಲ್ಲಿ ಶೋಧ ಕಾರ್ಯವನ್ನು ಮಾಡಿದ್ರೂ ಟ್ರಕ್, ಟ್ಯಾಂಕರ್ಗಳು ಮಾತ್ರ ಪತ್ತೆಯಾಗಿಲ್ಲ. ಇತ್ತ NDRF, SDRF, ಆರ್ಮಿ ಕಮಾಂಡೋಗಳು ಕೂಡ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಶಿರೂರು ಗುಡ್ಡ ಕುಸಿತ ಪ್ರದೇಶದಲ್ಲಿ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ನಾವಿವತ್ತು ಅದೇ ಭಾಗದಲ್ಲಿದ್ದೀವಿ. ಸಾಕಷ್ಟು ಒಂದು ಪರಿಶ್ರಮದ ನಂತರ ಈಗ ಈ ಭಾಗಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೀವು ನೋಡ್ಬೋದು, ಈಗ ಈ ಭಾಗದಲ್ಲಿ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇರುವಂಥದ್ದು. ಕಳೆದ 7 ದಿನದಿಂದ ನಿರಂತರವಾಗಿ ಶ್ರಮವನ್ನು ಈ ಭಾಗದಲ್ಲಿ ಹಾಕ್ತಾ ಇರುವಂಥದ್ದು. ಈಗಾಗಲೇ NDRF ಇರ್ಬೋದು, ನಮ್ಮ ರಾಜ್ಯದ SDRF ಇರ್ಬೋದು, ಅಗ್ನಿಶಾಮಕ ದಳದವರು, ಹೀಗೆ ಎಲ್ಲ ಸಿಬ್ಬಂದಿಗಳು, ಸುಮಾರು 100ಕ್ಕೂ ಹೆಚ್ಚು ಸಿಬ್ಬಂದಿಗಳು ಇವತ್ತು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಒಂದು ಭಾಗದಲ್ಲಿ ಈಗ ಮಣ್ಣನ್ನು ತೆಗೆಯಲಾಗಿದೆ. ಏನು ಸಿಗ್ನಲ್ ಹಿಂದೆ ರಾಡರ್ ಮೂಲಕ ಸಿಗ್ನಲ್ ಸಿಕ್ಕಿತ್ತು, ಆ ಭಾಗದಲ್ಲಿ ಕೂಡ ಮಣ್ಣನ್ನು ತೆಗೆಯಲಾಗಿತ್ತು. ಆದರೆ ನೀವು ನೋಡ್ಬೋದು, ಆ ಭಾಗದಲ್ಲಿ ಈಗ ಯಾವುದೂ ಕೂಡ ಟ್ರಕ್ಗಳು ಪತ್ತೆಯಾಗಿಲ್ಲ. ಇನ್ನು ನೀವು ನೋಡ್ಬೋದು, ಈ ಭಾಗದಲ್ಲಿ ಅದರಲ್ಲಿಯೂ ಪೊಲೀಸ್ ಸಿಬ್ಬಂದಿಗಳ ಜೊತೆ ಇವತ್ತು NDRF ಜೊತೆ ಹಾಗೆ ಆರ್ಮಿ ಟೀಮ್ ಕೂಡ ಇರುವಂಥದ್ದು, ಮರಾಠ ಬೆಟಾಲಿಯನ್ ಇರುವಂಥದ್ದು ಈ ಭಾಗದಲ್ಲಿ ನೋಡ್ಬೋದು. ಅವರೆಲ್ಲರೂ ಕೂಡ ಈಗ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಇನ್ನೂ ಕೂಡ ಕಾರ್ಯಾಚರಣೆ ಮುಂದುವರಿತಾನೆ ಇದ್ದಾವೆ. ಮಳೆ ಆಗಾಗ ಬಂದು ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ತದೆ. ಸುಮಾರು 50 ಜನರ ತಂಡ ಬೆಳಗಾವಿಯಿಂದ ಇಲ್ಲಿಗೆ ಬಂದಿರುವಂಥದ್ದು. ಇವರೆಲ್ಲರೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾವು ಪೊಲೀಸ್ ಸಿಬ್ಬಂದಿಗಳಿಗೆ ಹೇಳ್ಬೇಕು, ಯಾಕಂತಂದರೆ ಯಾವುದೂ ಅವಘಡ ಆಗದಂತೆ ನೋಡ್ಕೊಂಡಂಥದ್ದು ಪೊಲೀಸ್ನವರು ಈಗಲೂ ಕೂಡ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಇಡೀ ಈ ಭಾಗದಲ್ಲಿ ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಮತ್ತಷ್ಟು ಮಳೆ ಬಂದಾಗ ಈ ಭಾಗದಲ್ಲಿ ಅಡಚಣೆಗಳಾಗುವಂಥದ್ದು. ಸದ್ಯದ ಮಟ್ಟಿಗೆ ಈಗ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇರುವಂಥದ್ದು. ಅದರಲ್ಲಿಯೂ ಕೇರಳ ಮೂಲದ ಅರ್ಜುನ್ ಅವರನ್ನು ಈಗ ಶವವನ್ನು ಪತ್ತೆ ಮಾಡಬೇಕಾಗಿದೆ. ಆ ಶವ ಪತ್ತೆ ಮಾಡಲಿಕ್ಕೆ ಸಾಕಷ್ಟು ತೊಂದರೆಗಳಿದ್ದಾವೆ. ಯಾಕೆಂದರೆ ಮಳೆ ಬರ್ತಾ ಇದೆ, ಅದರ ಜೊತೆಗೆ ಗುಡ್ಡ ಕೂಡ ಕುಸಿತ ಆಗ್ತದೆ. ಇಂಥದ್ರಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ತಂದೊಡ್ಡಿದ್ರೂ ಕೂಡ, ಪರಿಸರ ನಮಗೆ ಪೂರಕವಾಗಿ ಇಲ್ಲದೇ ಇದ್ದರೂ ಕೂಡ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಇನ್ನು ಅಬ್ಬರದ ಮಳೆ ಗುಡ್ಡದ ಮಣ್ಣನ್ನು ತೆರವಿಗೆ ಅಡ್ಡಿ ಉಂಟು ಮಾಡಿದ್ರೆ, ಮಳೆಯಿಂದ ಗುಡ್ಡದ ಭಾಗದಿಂದ ಬರ್ತಾ ಇರುವಂತಹ ನೀರು ದೊಡ್ಡ ಕಂದಕವನ್ನೇ ಸೃಷ್ಟಿ ಮಾಡಿದೆ. ಇದರ ಜೊತೆಗೆ ಈ ಭಾಗದ ಮಣ್ಣನ್ನು ಪರೀಕ್ಷೆ ಮಾಡಿದಂತಹ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಭೂವಿಜ್ಞಾನಿಗಳ ತಂಡ ಮತ್ತೆ ಈ ಭಾಗದಲ್ಲಿ ಗುಡ್ಡ ಕುಸಿಯುವ ಸಾಧ್ಯತೆಯ ವರದಿಯನ್ನು ಕೊಟ್ಟಿದೆ. ಹೀಗಾಗಿ ಕಾರ್ಯಾಚರಣೆ ಮಾಡುವುದು ಸಹ ದೊಡ್ಡ ತೊಡಕಾಗಿದ್ದು, ಸಾರ್ವಜನಿಕರಿಗೆ ಮಣ್ಣು ತೆರವಾದ ರಸ್ತೆಯಲ್ಲಿ ಸಂಚಾರಕ್ಕೆ ನಿಷೇಧ ಹೇರಲಾಗಿದೆ. ಒಟ್ನಲ್ಲಿ ಒಡಲಿನಲ್ಲಿ ಕೆಂಡ ಇಟ್ಕೊಂಡ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ದುರಂತ ನಡೆದು 7 ದಿನಗಳು ಕಳೆದಿದೆ. ಇತ್ತ 4 ಶವಗಳು ಪತ್ತೆಯಾಗಿದೆ. ಶೋಧ ಕಾರ್ಯಕ್ಕೆ ಎಲ್ಲಿಲ್ಲದ ಪ್ರಯತ್ನ ನಡೀತಾ ಇದೆ. ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.